ಮಹತ್ವದ ದಿನದ ಒಂದು ಹಾರ್ದಿಕ ಶುಭಾಶಯ. ಇವತ್ತು ನಮ್ಮ ನಾಡು ಕಂಡ ನಡೆದಾಡುವ ದೇವರಂತೇಳಿ ಏನು ಹೇಳ್ತಿದೆ, ಅನ್ನದಾಸೋಹಿ ನಮ್ಮ ಶಿವಕುಮಾರ ಸ್ವಾಮೀಜಿಯವರ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜನ್ಮ ಜಯಂತಿ 1907ನೇ ತಾರೀಕು ಏಪ್ರಿಲ್ 1ರಂದು ಜನಿಸಿದ ಅವರು ಈ ನಾಡಿಗೆ ಕೊಟ್ಟ ಒಂದು ಕೊಡುಗೆ ಅಪಾರ ಅಂತ. ಸಹಸ್ರಾರು ಜನರಿಗೆ ವಿದ್ಯಾದಾನ, ಅನ್ನದಾನ ಕೊಟ್ಟು ಜೀವನದಲ್ಲಿ ಒಂದು ಸ್ವಾವಲಂಬನೆಯನ್ನು ಕಲಿಸಿಕೊಟ್ಟ ಒಂದು ಮಹಾನ್ ಪುರುಷ. 111 ವರ್ಷಗಳ ಕಾಲ ಒಂದು ಸಾರ್ಥಕ ಜೀವನ ಅಂತೇಳಿ ಏನು ಹೇಳ್ತಾರೆ, ಆ ಸಾರ್ಥಕ ಜೀವನವನ್ನು ಶಿವಕುಮಾರ ಸ್ವಾಮೀಜಿಯವರು ನಮಗೆಲ್ಲರಿಗೂ ಆದರ್ಶ. ಇಂತಹ ಸ್ವಾಮೀಜಿಯವರ ಆಶೀರ್ವಾದ ನಮ್ಮ ನಾಡಿನ ಮೇಲೆ ಸದಾ ಇರಬೇಕು. ಅವರು ಹುಟ್ಟಿದ ಸ್ಥಳ ಇವತ್ತು ಸಹ ಇನ್ನೂ ಸಹ ಬಹುಶಃ ಅದೊಂದು ಇನ್ನೂ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ನನ್ನ ಭಾವನೆ. ಮಾಗಡಿಯ ವೀರಾಪುರ ಎಂಬ ಕ್ಷೇತ್ರ ಬಹುದೊಡ್ಡ ಕ್ಷೇತ್ರ, ಪುಣ್ಯಕ್ಷೇತ್ರ ಮಾಡಬೇಕಂತೇಳಿ ನಾನು ಈ ಮೂಲಕ ನಮ್ಮ ಮೂಲಕ ಸರ್ಕಾರಕ್ಕೆ ಒಂದು ಬಹುದೊಡ್ಡ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ನಾಡಿನ ಜನರಿಗೆ ಮತ್ತೊಮ್ಮೆ ಈ ಸ್ವಾಮೀಜಿಗಳ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಸ್ವಾಮಿಗಳ 119ನೇ ಜಯಂತಿಯ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಮತ್ತು ನಮ್ಮ ನಾಯಕರಾದ ಗೋಪಾಲಣ್ಣವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಭಕ್ತಿಭಾವದಿಂದ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಮಹಾಲಕ್ಷ್ಮಿ ನೋಟಿನ ಎಲ್ಲ ಮುಖಂಡಗಳು ಕೂಡ ಸೇರಿ ಅವ್ರ ಬಸವಧಾಮದಲ್ಲಿ ಸೇರಿ ಪ್ರತಿ ವರ್ಷ ಅವ್ರ ಜನ್ಮದಿನವನ್ನು ಇಲ್ಲೇ ಆಚರಿಸ್ತಾ ಇದ್ದೀವಿ. ಇವತ್ತು ಅದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮುಖಂಡಗಳು ಸೇರಿದ್ದಾರೆ. ಅವರ ಆಶೀರ್ವಾದ ನಮ್ಮೆಲ್ಲ ಮುಖಂಡರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾರೆ. 190 ಈ ಒಂದು ಯುಗದಲ್ಲಿ ನಾವು ನಡೆದಾಡುವ ದೇವರು ಅಂತ ಆರಾಧನೆ ಮಾಡುವಂಥದ್ದು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ. ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ನೆಚ್ಚಿನ ನಾಯಕರಾದಂಥ ಮಾಜಿ ಸಚಿವರಾದ ಗೋಪಾಲಣ್ಣವರ ನೇತೃತ್ವದಲ್ಲಿ ನೂರಾರು ಮುಖಂಡರುಗಳ ನಡುವೆ ಪರಮ ಪೂಜ್ಯರಿಗೆ ಇವತ್ತು ಬಹಳ ಒಂದು ವಿಶೇಷವಾದಂಥ ಪೂಜೆಯನ್ನು ಗೌರವಾರ್ಪಣೆಯನ್ನು ಮಾಡಿಬಿಟ್ಟು ಇಲ್ಲಿ ಬಂದಂಥವರಿಗೆ ಧಾರ್ಮಿಕವಾಗಿ ಅವರ ಬಗ್ಗೆ ಅವರ ವಿಚಾರಧಾರೆಯನ್ನು ಎರೆಯುವಂಥ ಕೆಲಸವನ್ನು ಇವತ್ತು ಇಲ್ಲಿ ನಡೀತಾ ಇದೆ. ಯಾಕಂದರೆ ಅವರು ತ್ರಿವಿಧ ದಾಸೋಹಿಗಳು, ಅನ್ನದಾಸೋಹಿಗಳಿರ್ಬೋದು ಅಥವಾ ವಿದ್ಯೆ ದಾಸೋಹಿಗಳಿರ್ಬೋದು, ಅಕ್ಷರ ದಾಸೋಹಿಗಳಿರ್ಬೋದು, ಈ ರೀತಿ ಎಲ್ಲ ವಿಚಾರದಲ್ಲೂ ಅವರು ಜನರಿಗೆ ಏನು ಬೇಕು, ಈ ಕಾಲದಲ್ಲಿ ಜನರ ಈ ಒಂದು ಕಾಲ ನೆಲಗಟ್ಟಿನಲ್ಲಿ ಇವತ್ತು ಏನು ಬೇಕು ಅದನ್ನ ಕೊಟ್ಟಿದ್ದಾರೆ. ಅವರ ಹೆಸರು ಅಜರಾಮರ. ಇವತ್ತು ಸೂರ್ಯಚಂದ್ರ ಎಷ್ಟು ದಿನ ಇರ್ತಾರೆ ಅಷ್ಟು ದಿನವೂ ನಮ್ಮ ಸ್ವಾಮೀಜಿಯವರ ಹೆಸರು ಅಜರಾಮರವಾಗಿರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಅವರ ಅನುಯಾಯಿಗಳಾಗಿ ನಾವು ನಡ್ಕೊಂಡು ಬರಬೇಕು. ಆವಾಗ ನಮ್ಮ ಜೀವನ ಕೂಡ ಸುಖ ಮತ್ತು ಶಾಂತಿಯಿಂದ ನಾವು ಬದುಕಬಹುದು ಅಂತ, ಮತ್ತು ಮುಂದಿನ ಯುವ ಪೀಳಿಗೆಗೂ ಇದು ಬಹಳ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂದಂಥವರೆಲ್ಲರಿಗೂ ಶುಭಾಶಯ ಕೊಡ್ತಾ ನಮ್ಮ ಸ್ವಾಮೀಜಿಯವರ ಮಾರ್ಗದರ್ಶನ ನಾವೆಲ್ಲ ಜೀವನ ಸಾಗಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.